ಇದು ತತ್ಕಲ್ಪಿತ ಮುಖಾಂತರ ಇದನ್ನ ಹೇಳ್ಕೋತ ಹೊಂಟಾರ. ಇಲ್ಲಿ ಜೀವ ಪರಬ್ರಹ್ಮ ರೂಪನದ, ತನ್ನಲ್ಲಿ ಬೇರೆ ಆಗಿರುವನು ಇಲ್ಲವೋ ಎಂಬುದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಒಬ್ರು ಬ್ಯಾರೆ ಅದಾನಂತ ಹೇಳ್ತಾರ, ಒಬ್ರು ಇಲ್ಲ ಹಿಂಗೆ ಅದಾನ ಆತ್ಮ, ಹಿಂಗೆ ಅದಾನ ಒಬ್ರು ಅಂತೇಳಿ ಹಿಂಗೆ ಹೇಳ್ಕೋತ ಒಬ್ರು ಸಗುಣನು ಹೇಳ್ತಾರ, ಒಬ್ರು ನಿರ್ಗುಣನು ಹೇಳ್ತಾರ, ಒಬ್ರು ಪರಾನು ಅಂತ ಹೇಳ್ತಾರ, ಒಬ್ರು ಅಪರಾನು ಅಂತ ಹೇಳ್ತಾರ. ಹಿಂಗ ಅನೇಕ ಮಂದಿ ಮತವಾದಿಗಳನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಅಲ್ಲಿ ಶಕ್ತಿವಾದಿಗಳಂದ್ರೆ ಯಾರು, ಮತ್ತೆ ಇಲ್ಲಿ ಅನೇಕ ಮಂದಿ ಮತವಾದಿಗಳನ್ನು ಮೊನ್ನೆ ನಾವು ಚರ್ಚೆ ಮಾಡ್ಕೋತ ಬಂದಿವಿ. ಅದಕ್ಕೆ ಎಲ್ಲರನ್ನು ವಿಚಾರ ಮಾಡ್ಕೋತ ಹೋದಾಗ ಇಲ್ಲಿ ಏನ್ ನಮ್ಮ ಅನುಭವಕ್ಕೆ ಬರ್ತದಪ್ಪ ಅಂದ್ರ, ಈ ಎಲ್ಲಾ ಮತಗಳನ್ನ ಖಂಡನೆ ಮಾಡ್ಕೋತ ಇದಕ್ಕಿಂತ ನಿನ್ನ ಯಥಾರ್ಥ, ನಿನ್ನ ಸ್ವರೂಪ, ನೀನ್ ಆತ್ಮನೇದಿ ನೋಡು ಅನ್ನುವಂಥದ್ದನ್ನ ಒಂದು ದೃಷ್ಟಾಂತ ಮುಖಾಂತರ ತಿಳಿಸೋತ ಹೊಂಟಾರ. ನಿನ್ನೆ ನಾವು 4, 5, 6 ಅನ್ನ ನೋಡ್ಕೋತ ಬಂದು ಇವತ್ತು ನಾವು 7, 8, 9 ನೋಡ್ಕೋತ ಹೋಗೋಣ. ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಅನೇಕ ಒಂದು ದೃಷ್ಟಾಂತ ಕೊಟ್ಟು ಹೇಳಿದ್ರಲ್ಲಿ. ಒಂದು ಏನು ದೃಷ್ಟಾಂತ ಹೇಳಿದ್ರಪ್ಪ ಅಂದ್ರ, ಒಂದು ಗಾಡಿ ಮ್ಯಾಗಿನ ಚಿತ್ರವನ್ನ ನೋಡಿದಾಗ, ಆ ಬೇಡ ಒಂದು ಸಿನಿಮಾ ಸ್ಟೇಷನ್ ಮ್ಯಾಗ ಬಿಳಿ ಅರಿಬಿಯನ್ನ ಸ್ಟೇಜ್ನಾಗ ಕೂತ್ ನೋಡಾಗ, ಆ ಸ್ಟೇಜಿನೊಳಗ ಏನೇನೋ ಕೂಡ ಬೆಂಕಿ ಹತ್ತದಂಗ ಕಾಣ್ತದ, ಹೊಳಿ ಹರಿದಂಗ ಕಾಣ್ತದ, ಏನೇನೋ ಆದ್ರೂ ಕೂಡ ಆ ಹಲಿಗೆಗೆ ಅಲ್ಲಿ ಏನೂ ಆಗಿಲ್ಲ. ಯಾಕ ಅಲ್ಲಿ ಬೆಂಕಿನ ಹತ್ತಿದ್ದು ನಾವು ನೋಡಿವಿ, ಎಷ್ಟು ದಗದಾಗ ಉರಿತದಪ್ಪ ಅಂತ ನೋಡಿವಿ, ಮಳಿ ಬಂದು ಕೊಚ್ಕೊಂಡು ಹೋಗುದು ನೋಡಿವಿ, ಆದ್ರೂ ಅದ ಅರಿವಿ ಮ್ಯಾಗ ಏನೂ ಹೆಂಗಿಲ್ಲವೋ ಹಂಗಿಲ್ಲಿ ನಮ್ಗ ಚಿತ್ರದೊಳಗ ಏನೇನೋ ಕಂಡ್ರು ಕೂಡ ಒಂದು ದೃಷ್ಟಾಂತ ಹೇಳಿದ್ರು ಅವರು. ಒಬ್ಬ ಹೆಣ್ಮಗಳು ಜ್ಯೋತಿಯನ್ನು ಹಿಡ್ಕೊಂಡು ಕೈ ಮುಂದೆ ಮಾಡ್ಕೊಂಡು ಜ್ಯೋತಿ ಹಿಡಿದು ನೋಡಿದಾಗ ನಮ್ಗೆ ಏನು ತೋರ್ತದಪ್ಪ ಅಂದ್ರ, ಕೈ ಮುಂದ ಬೆಳಕು ಮುಂದ ತೋರ್ತದ, ಆ ಹೆಣ್ಮಗಳು ಹಿಂದದಳ ಗೋಡಿ ಮ್ಯಾಗ ತೋರ್ತದ. ತೋರಿದ್ರು ಕೂಡ ಬಣ್ಣದೊಳಗ ಆಕಾರದೊಳಗೆ ತೋರಿದ, ಆ ಗ್ವಾಡಿ ಮ್ಯಾಗ ಮಾತ್ರ ಸಮರೂಪವಾದ, ಅದು ಹಿಂದ ಮುಂದ ಇಲ್ಲ, ಮಾತ್ರ ಅದು ಹೆಂಗದ ಸಮ ಆದ ಅರಿವಿ ಅದ ಅನ್ನುವಂಥದ್ದನ್ನ, ಗೋಡೆ ಅದ ಅನ್ನುವಂಥದ್ದನ್ನ ನಮ್ಗೆ ನಿನ್ನೆ ದಿವಸ ನಾವೆಲ್ಲರೂ ತಿಳ್ಕೊಂಡು ಹೋಗಿವಿ. ಹಂಗಿಲ್ಲಿ ಏನಾರ ಒಳಗ ಹೊರಗ, ಒಳಗೊಬ್ಬ ಕೂಸಿನಂಗ ಹೊರಗೊಬ್ಬ ಹೆಣ್ಮಗಳಲ್ಲಿ ಅಲ್ಲಿ 2 ಅದಾವ ಅನ್ನುವಂತ ಹಿಂಗ ಏನಾರ ದ್ವೈತ ಅದ ಬಂದ್ರ, ಅಲ್ಲಿ ದ್ವೈತ 2 ಅನ್ನೋದೇ ಇಲ್ಲ ಅಂತೇಳಿ ಅವ್ರು ಒಟ್ಟಿ 2 ಅಲ್ಲಗಳಿದು. ನಮ್ಗೆ ಏನಾಗಿದೆ, ದೇಹ ಇದ್ರೆ ನಾನು ಬದುಕ್ತೀನಿ, ದೇಹ ಇದ್ರೆ ಇದು ದೇಹ ಹೋಯ್ತು ಅಂದ್ರೆ ನಂದು ಮುಗೀತು ಅನ್ನುವಂಗ ನಮ್ಗೆಲ್ಲರಿಗೆ ಏನಾಗಿದೆ, ಒಂದು ಭ್ರಮ ಆಗ್ಯದ, ಭ್ರಾಂತಿ ಆಗ್ಯದ. ನಾವು ದೇಹವಾದ್ರೂ ನಾವು ಇರ್ತೇವೆ, ಯಾವ್ದಂದ್ರೆ ಆತ್ಮ ಅನ್ನೋ ನಾನು ಇರ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳುವಂತ ಉದ್ದೇಶದ. ಮತ್ತೆ ಎಲ್ಲತನ ನನಗ ಪರಿಪೂರ್ಣ ಆತ್ಮಜ್ಞಾನ ಆಗುದಿಲ್ಲ, ಅಲ್ತನ ದ್ವೈತಾಪತ್ತಿ ಇರ್ತದ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾರ. ಯಾವಾಗ ತನ್ನ ಸ್ವರೂಪ ಯಥಾರ್ಥ ರಾಜೀಪನು ಕಲ್ಪಿತ ಆತ್ಮನ್ ತ್ರಿಜಗದೊಳ್ ಅರಿವೆನ್ನಂ ಮಿಂತು ಬೆಜವಾಡ ನ್ಯಾಯ ಪರೀಕ್ಷೆಗೆ ಮುನ್ನಲ ದ್ವಿಜನೆ ತಾನೆನೆಪ ರಕ್ಕಸನಂತೆ. ಅಂದ್ರ ರಕ್ಕಸ ಅಂದ್ರ ಇಲ್ಲಿ ಒಂದು ಪಿಶಾಚಿ ಅಂತೇಳಿ ಒಂದು ಇದು ದೃಷ್ಟಾಂತ ಕೊಟ್ಟು ಹೇಳ್ಕೊತ ಹೊಂಟಾರ. ಆ ದೃಷ್ಟಾಂತನು ಮೊನ್ನೆ ಎಲ್ಲರೂ ಕೇಳಿವಿ. ಅಲ್ಲಿ ಏನ ನಾವು ತಿಳ್ಕೊಬೇಕಾಗಿ, ಆ ದೃಷ್ಟಾಂತದೊಳಗೆ ಏನು ತಿಳ್ಕೊಬೇಕಾಗ್ಯದ ಅಂದ್ರ, ಇಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಅಂದ್ರೆ ನಾವ್ ವಿಚಾರ ಮಾಡಕ್ ಹೋದಾಗ, ಅಂದ್ರೆ ಅಲ್ಲಿ ಬ್ರಾಹ್ಮಣರು ಏನಾಯ್ತು, ಅಲ್ಲಿ ತನ್ನ ಹೆಂಡತಿಯನ್ನ ಸಹಜವಾಗಿ ತವರು ಮನೆಯಿಂದ ಗಂಡ ಮನೆ ಕರ್ಕೊಂಡು ಹೋಗುವಾಗ ಅವ್ರಿಗೆ ಒಂದು ದಾರಿ ಒಳಗ ನೀರುಡಿಕೆ ಆದಾಗ, ನೀರ್ ಕುಡಿಯಕ್ ಹೋದಾಗ ಅಲ್ಲಿ ಏನಾಯ್ತಪ್ಪ ಅಂದ್ರ, ಒಂದು ಪಿಚಾಚಿ ಅನೇಕ ಜನ್ಮ ಅಲ್ಲಿ ಇರ್ತದ. ಹೆಂಗಿತ್ತು ಅದು ಪಿಚಾಚಿ ಅಂದ್ರ, ಎಲ್ಲವನ್ನು ಮಾತಾಡ್ತಿತ್ತು, ಎಲ್ಲಾ ಹೇಳ್ತಿತ್ತು, ಎಲ್ಲಾ ರೂಪಗಳನ್ನು ಕೂಡ ಅದು ಹಾಕ್ತಿತ್ತು. ಅದು ಪಿಚಾಚಿ ಧರ್ಮ. ಅದನ್ನ ನೋಡಿದ್ ಏನಾಯ್ತು ಅವಾಗ, ಆ ಹೆಂಡತಿಯ ಸುಂದರನನ್ನು ಹೆಂಡತಿಯನ್ನು ನಾನು ಆಯ್ಕೆನ ಏನ್ ಮಾಡ್ಕೋಬೇಕಂದ್ರ ನನ್ನ ಹೆಂಡತಿ ಮಾಡ್ಕೋಬೇಕು ಅಂತೇಳಿ ಏನ್ ಮಾಡ್ದ, ಆ ಬ್ರಾಹ್ಮಣ ವೇಷವನ್ನ ಹಾಕೊಂಡು ಏನ್ ಮಾಡ್ದ, ಅವ್ನ ನೀರು ಹೊರಗೆ ಹೋಗಿ ಕುಡಿದು ನೀರು ತರೋದ್ರೊಳಗಾಗಿ ಆ ವೇಷವನ್ನ ಹಾಕೊಂಡು ಇವನೇ ನೀರ್ ಅಡ್ವಾನ್ಸ್ ತಗೊಂಡ್ ಬಂದು ನಾನ್ ಹೇಳ್ತಿ ಬಾ ನೀ ಹೋಗುಮು ಅಂತೇಳಿ ಅವ್ ಕರೆದ. ಅವ ಹಿಂದಾಡಿನ ನೋಡಿ ಓಡಿ ಬಂದ, ಅವನು ವಿಚಾರ ಮಾಡ್ತಾನ, ಇಲ್ಲಿ ಇವ ಯಾರು, ಇವ ನಾನ್ ಹೇಳ್ತಿ ಅಂತೇಳಿ ಅವ ಅಂತಾನ. ಇಬ್ಬರಲ್ಲಿ ಕೂಡ ಭೇದ, ನಾನ್ ಹೇಳ್ತಿ ನಿನ್ ಹೇಳ್ತಿ ಅಂದಾಗ ಅಲ್ಲಿ ಏನಾಗ್ತದ, ಅವ್ರಲ್ಲಿ ನ್ಯಾಯ ಬಗೆಹರಿದಿಲ್ಲ. ಮತ್ತೆ ಎಲ್ಲರೂ ವಿಚಾರ ಮಾಡಿದ್ರು ಕೂಡ ಅದು ಬಗೆಹರಿದಿಲ್ಲ. ಅದು ಎಲ್ಲಿಗೆ ಹೋಗ್ತದಪ್ಪ ಅಂದ್ರ, ಅಲ್ಲಿ ಊರನೊಳಗೆ ಒಬ್ಬ ಬೆಜವಾಡ ಎಂಬಂತ ರಾಜನ ಆಸ್ಥಾನದಾಗ ಹೋಗ್ತದ. ಅಲ್ಲಿ ಆಸ್ಥಾನದಾಗ ಹೋದಾಗ ಅವ್ರು ಪರೀಕ್ಷೆಗೆ ಒಳಪಡಿಸ್ತಾರ. ಪರೀಕ್ಷೆಗೆ ಒಳಪಡಿಸಿದ್ರು ಕೂಡ ಅದು ಹೆಂಗಿರ್ತದಂದ್ರ, ಇದು ಯಾವುದು ಅಜ್ಞಾನ ಚಿದಾಭಾಸ, ಅದು ಆತ್ಮನಗತೆನೆ ವ್ಯವಹಾರ ಮಾಡ್ತದ, ಆತ್ಮರ ಅಲ್ಲ.
ಆತ್ಮನ ಲಕ್ಷಣಗಳು ಅದ್ರೊಳಗಿಲ್ಲ, ಇರ್ಲಿಕ್ಕೂ ಕೂಡ ನಾನೇ ಆತ್ಮ ಅಂತೇಳಿ ಹೆಂಗ್ ವ್ಯವಹಾರ ಮಾಡ್ತದ ಹಂಗ ಈ ಬ್ರಹ್ಮ ಪಿಶಾಚಿನೂ ಕೂಡ ತನ್ನ ಹೇಳ್ತೀನಿ ಅಂತೇಳಿ ಎಲ್ಲವನ್ನು ಹೇಳ್ತಿತ್ತು. ಹಿಂದಿಂದು ಹೇಳ್ತಿತ್ತು, ಆಕೆ ಮುಂದಿಂದು ಹೇಳ್ತಿತ್ತು, ಎಲ್ಲವೂ ಕೂಡ ಹೆಸರು ಎಲ್ಲ ಹೇಳ್ತಿತ್ತು. ಅವಾಗ ಏನಾಯ್ತಂದ್ರೆ ಇವ್ಗೆ ಹೇಳುದಾಗ್ಲಿಲ್ಲ. ಇವ ಗಾಬರಿ, ಇವ್ರು ಏನಂದ್ರೆ ಗಾಬರಿ ಆದ್ರು. ಹೆಂಗ್ ನಿಂತ ಇವ ಗಾಬರಿಯಾಗಿ ನಿಂತ, ಏನ್ ಮಾಡ್ಬೇಕಪ್ಪ ಅಂತೇಳಿ ಹೆಂಗ್ ಇದನ್ನ ಅಲ್ಲಗಳಿಬೇಕು ಅಂತ ಏನ ಮಾಡಿದ್ರು ಕೂಡ ಅಲ್ಲಿ ಏನಾಯ್ತು, ಆ ಬ್ರಹ್ಮ ಪಿಚಾಚಿ ನಮ್ಕಿಂತ ಮುಂದ್ ಹೋಗಿ ಮಾತಾಡ್ತಿತ್ತು, ನಮ್ಕಿಂತ ಅಡ್ವಾನ್ಸ್ ಎಲ್ಲ ಹೇಳ್ತಿತ್ತು, ವೇಷ ಹಾಕ್ತಿತ್ತು. ಎಲ್ಲ ನೋಡಿ ಗಾಬರಿ ಆದ್ರು. ಅವಾಗ ಅಲ್ಲಿ ಶಾಣ್ಯರು ಇರ್ತಾರ, ಪಂಡಿತರು ಜ್ಞಾನಿಗಳಿದ್ರು ಅಲ್ಲಿ. ಆ ರಾಜ ಆ ಮಂತ್ರಿಯನ್ನು ವಿಚಾರ ಮಾಡಿದಾಗ ಅವಾಗ ಅವನ್ನ ಒಂದು ಸೊಲ್ಯೂಷನ್ ಕೊಡ್ತಾನ. ನೋಡ್ರಿ, ಇವ್ರನ್ನ ಕಂಡು ಹಿಡಿಬೇಕಾದ್ರೆ ಒಂದು ಅಗಾಧವಾದದ್ದನ್ನು ಮಾಡಿ ತೋರಿಸಿದ್ರೆ ಇವ್ರಿಗೆ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನು ಹೇಳಿ ಒಂದು ಶಿಷ್ಯನ್ನ ತರಿಸಿ, ಯಾರು ಶಿಷ್ಯದೊಳಗೆ ಹೋಗ್ತಾರ ಅವ್ರ ಹೆಂಡತಿ ನೋಡು ಅಂತೇಳಿ ಅವ ಏನ್ ಮಾಡ್ದ, ನಾವ್ ಇದನ್ನ ಕಂಡು ಹಿಡಿತೇವಿ, ಅವ್ರು ಹೇಳ್ತೇವೆ, ಅವ್ರನ್ನ ಕಟ್ಟು ಕಳಿಸ್ತೇವೆ ಅಂತಂದಾಗ ಇದು ಬ್ರಹ್ಮ ಪಿಚಾಚಿ ಏನ್ ಮಾಡ್ತಂದ್ರ ಹೋಗಿ ಮೊದಲೇ ಅದು ಸಾಣದು ಹಾಕಿತ್ತು, ದ್ವಾಳದ ಹಾಕಿತ್ತು. ಯಾಕಂದ್ರೆ ಅದ್ರಲ್ಲಿ ಸಿದ್ಧಿ ಇದ್ದು ಅದ ಏನ್ ಮಾಡಿತ್ತು, ಲಘುಮ ಹರಿಮ ಅಂತೇಳಿ ಬರ್ತಾವ. ಆ ಇದ್ರೊಳಗ ತನ್ನ ಸಣ್ಣ ಶರೀರನ ಮಾಡ್ಕೊಂಡು ಆ ಶಿಷ್ಯದಾಗ ಹೋಗ್ತು. ಶಿಷ್ಯದಾಗ ಹೋಗೋಣ ಬಾಯಿ ಮುಚ್ಚಿ ಅದನ್ನ ಏನ್ ಮಾಡಿದ್ರ ಅಂದ್ರ ನೆಲದಾಗ ಉಣಿದ್ರು ಅಂತೇಳಿ ಇಲ್ಲಿ ಕತಿ. ಈ ಕಥೆಯಿಂದ ನಮ್ಗ ಏನ ನ್ಯಾಯ ಸಿಗ್ತದ, ಈ ಕಥೆಲಿಂದ ನಮ್ಗೆ ಏನ್ ಅನ್ಬೇಕು ಬತ್ತು ಅಂದ್ರ, ಏನ್ ಈ ಕಲ್ಪಿತ ಪುರುಷನ್ ಅದಾನಲ್ಲ ಯಾವ ಇಲ್ಲಾರ್ದಂಗ ಆಗ್ತಾನ. ಸತ್ಯ ವಸ್ತು ಯಾವ್ದಪ್ಪ ಅಂದ್ರ ಬ್ರಾಹ್ಮಣ ಆ ಹೆಂಡತಿಯನ್ನು ಕೊಟ್ಟು ಕಳ್ಸಿದ್ರು ಅನ್ನೋದಂತದ್ದನ್ನ ಇಲ್ಲಿ ದೃಷ್ಟಾಂತ ಮುಖಾಂತರ ನಮ್ಗ ಏನಾಗ್ಯದಪ್ಪ ಅಂದ್ರ, ನಿಜವಾಗಿ ಜ್ಞಾನ ರಾಕ್ಷಸು ಬ್ರಾಹ್ಮಣ ಹಾಗೆ ಕಲ್ಪಿತ ಪುರುಷನಾದರೂ ನಿಜ ಜ್ಞಾನ ಆಗುವವರೆಗೆ ತೋರುತ್ತಾನೆ. ಈ ಕಲ್ಪಿತ ಪುರುಷನು ಜ್ಞಾನ ಆಗುತ್ತಾನ. ಈ ದೇಹಾದಿ ವ್ಯವಹಾರಗಳೇ ಸತ್ಯ ಅಂತೇಳಿ ಎಲ್ಲ ಶಾಸ್ತ್ರ ವ್ಯವಹಾರ ಹೇಳ್ತಾನ, ಜಗತ್ತಿನ ವ್ಯವಹಾರ ಎಲ್ಲವನ್ನು ಹೇಳ್ತಾನ, ಸತ್ಯ ಅಂತ ತೋರ್ತಾನ. ಜ್ಞಾನ ಆಯ್ತು ಅಂದ್ರ ಇವ ಏನಾಗ್ತಾನ, ಇಲ್ಲಾರ್ದಂಗ ಅಕ್ಕನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ ಯಾವುದು, ಈ ಚಿದಾಭಾಸ ಕಲ್ಪಿತ ಪುರುಷ ಇವ ಇಲ್ಲಾರ್ದಂಗ ಅಕ್ಕನ. ಮತ್ತೆ ಈಗ ನಾವು ಎರಡು ಕೂಡಿ ಮಾಡಕತ್ತೀವಲ್ಲ, ನಮ್ಗಿನ ಯಾಕೆ ಬರಲ್ಲು ಅಂದ್ರೆ ನಮ್ಮಲ್ಲಿ ಹಿಂಗ್ ದ್ವೈತಾಪತ್ತಿ ಅದ ಅನ್ನೋದಕ್ಕ ಮತ್ತೊಂದು ಹೇಳ್ತಾರ. ಇನ್ನೊಂದು ದೃಷ್ಟಾಂತ ಏನ್ ಹೇಳ್ತಾರಂದ್ರ, ನಿಜ ಜ್ಞಾನ ಆಗುವವರೆಗೆ ತೋರುತ್ತಾನೆ, ಜ್ಞಾನವಾದ ನಂತರ ತೋರಲಾರನು, ಆದ್ದರಿಂದ ದ್ವೈತಾಪತ್ತಿಗೆ ಅವಕಾಶವಿಲ್ಲ ಎಂಬ ಭಾವ. ಈ ಕಥೆ ಅನ್ನ ನಾವ್ ಇನ್ನ ಹಿಂದೂನು ರಗಡೆ ಎಲ್ಲರೂ ಶರಣರದ್ದು ಹೇಳ್ಕೊತ ಬಂದಾರ. ಅದಕ್ಕೆ ಇಲ್ಲಿ ನಮ್ಗೆ ಯಾಕ ಚಿದಾಭಾಸದ ಕಾರ್ಯ ಹೆಂಗದ, ಏನ್ರಿ ಅಜ್ಞಾನದ ಕಾರ್ಯ ಹೆಂಗದ ಅನ್ನುವಂಥದ್ದನ್ನ ನಮ್ಗೆ ಇದ್ರಲ್ಲಿಂದ ನಾವ್ ತಿಳ್ಕೊಬೇಕಾಗ್ತದ. ಆತ್ಮನಗಂತೆ ವ್ಯವಹಾರ ಮಾಡ್ತದ, ಇದೊಂದು ಎಲ್ಲವನ್ನು ಹೇಳ್ತದ ಕೇಳ್ತದ, ಆದ್ರೂ ಆತ್ಮನಲ್ಲ. ಯಾಕ ಇದು ಸಾಣದು ದ್ವಾಡ್ದು ಆಗ್ತದ, ಲಘಿಮ ಹರಿಮ ಇವು ಎಲ್ಲವೂ ಸಿದ್ಧಿ ಪಾಡುಗಳನ್ನ ಮಾಡಿ ತೋರಿಸ್ತದ. ತೋರಿಸಿದ್ರು ಕೂಡ ಅದು ಏನಾಗ್ತದಪ್ಪ ಅಂದ್ರ ಅದಕ್ಕ ಅದು ಜ್ಞಾನ ಅಲ್ಲ, ಅದು ಆತ್ಮನಲ್ಲ, ಅದು ಏನೈತಿ ಚಿದಾಭಾಸದ ಕಾರ್ಯ. ಯಾಕಂದ್ರೆ ಎಲ್ಲಿತನ ದೇಹ ಇಂದ್ರಿಯಗಳನ್ನ ಹಿಡ್ಕೊಂಡು ಇವು ಯಾವೇ ಮಾಡಿದ್ರು ಕೂಡ, ಬ್ರಹ್ಮ ಪಿಶಾಚಿ ಏನೇ ಮಾಡಿದ್ರು ಕೂಡ ಅದು ಏನಾಯ್ತಪ್ಪ ಅಂದ್ರದು ಅಜ್ಞಾನದ ಕಾರ್ಯನೇ ಅದ ಅನ್ನುವಂಥದ್ದನ್ನಿಲ್ಲ ನಾವು ಸ್ಪಷ್ಟ ತಿಳ್ಕೊಬೇಕಾಗ್ಯದ. ಮತ್ತೆ ನಾವು ಕೂಡ ಜ್ಞಾನವನ್ನು ಮಾಡ್ಕೊಳ್ಳೋರು ಬರೀ ಶಬ್ದಗಳನ್ನು ಹೊರಗೆ ಬಳಸ್ಕೊತ ಇದ್ದೇವಪ್ಪ ಅಂದ್ರ, ಮತ್ತ ಜ್ಞಾನದ ಅನುವ ತಿಳಿಲಿಲ್ಲ ಅಂದ್ರ, ನಾನು ಆರೋದಿನಿ ಗುರು ಶಂಭುಲಿಂಗವೇ ನಾನು ಅದೀನಿ ಅಂತ ನಾನು ಅನುಭವಕ್ಕೆ ಬರ್ಲಿಲ್ಲಕಂದ್ರ ಅದು ಏನಾಗ್ತದಂದ್ರ ಬ್ರಹ್ಮ ಪಿಚಾಚಿ ಆಗ್ತದ. ಯಾಕೆ ಓದಿರ್ತಿ ಬ್ರಹ್ಮ ಪಿಚಾಚಿಗೆ ಅಂತಿರ್ತಾರ. ಹಂಗ ಎಲ್ಲಾ ಹೇಳ್ತಿರ್ತದ, ಅದಕ್ಕೆ ಜ್ಞಾನ ಇರುವುದಿಲ್ಲ, ಅದು ಬ್ರಹ್ಮ ಪಿಚಾಚಿ ಚಿದಾಭಾಸದ ಕಾರ್ಯ ಇರ್ತದ ಅನ್ನುವಂಥದ್ದನ್ನ ಸುಮ್ನ ಲೌಕಿಕದ ಬಳಸ್ತಾರ. ಹಂಗ ನಾವು ಬಹಳ ಹೇಳುವುದಕ್ಕಿಂತ ಬಹಳ ಮಾತನಾಡುವುದಕ್ಕಿಂತ ನನ್ನ ಇರುವಿಕೆಯ ಜ್ಞಾನವನ್ನ ಮಾಡ್ಕೊಂಡು ನನ್ನ ಸ್ವರೂಪದೊಳಗ ಇರಾಕ ಒಂದು ಒಳ್ಳೆಯ ಅವಕಾಶ ನಮಗ ಪರಮಾನುಭೂತಿ ತಿಳಿಸಿಕೊಡ್ತದ. ಮುಂದೆ ಅದನ್ನೇ ಇನ್ನೊಂದು 8ನೇ ನುಡಿ ಒಳಗೂ ಕೂಡ ಏನ್ ಹೇಳೋರದಾರ ಅಂದ್ರ, ಈ ಕಲ್ಪಿತ ಪುರುಷ ಪರಬ್ರಹ್ಮದಲ್ಲಿ ಇರುತ್ತಾನೆಂದು ತಮ್ಮಿಂದ ಹೇಳೋಣವಾಯ್ತು. ಈಗ ಏನ್ ಹೇಳ್ದಂಗಾಯ್ತು, ಕಲ್ಪಿತ ಪುರುಷನು ಪರಬ್ರಹ್ಮದಲ್ಲಿ ಇರುತ್ತಾನೆಂದು ತಮ್ಮಿಂದ ಹೇಳೋಣವಾಯ್ತು. ಆದ್ರೆ ಅವನು ಬ್ರಹ್ಮದ ಒಳಗೆ ಇರುತ್ತಾನೆಂದು ಹೇಳಿದರೆ ಬ್ರಹ್ಮವು ವಿರಳವುಳ್ಳವನದ್ದಾಯ್ತು. ಹೊರಗೆ ಇರುತ್ತಾನೆಂದು ಹೇಳಿದರೆ ಬ್ರಹ್ಮವು ಅಂತರ್ವುಳ್ಳದಾಯ್ತು. ಹೀಗೆ ಉಭಯತ ಪಾಶ ರುಜು ನ್ಯಾಯವೇ ಆಗುವುದು. ಕಲ್ಪಿತನೇ ಇಲ್ಲವೆಂದು ಹೇಳಿದರೆ ಅತ್ಯಂತ ಅಭಾವ ಆಯಿತು, ಅದು ಲೋಕಾನುಭವಕ್ಕೆ ವಿರೋಧವಾಗುವುದು. ಇದಕ್ಕೆ ಗತಿ ಏನೆಂದು ಪ್ರಶ್ನೆ ಮಾಡಿದರೆ ನಾನು ಒಳಗೂ ಹೊರಗೆ ಇರುತ್ತೇನೆಂದು ಹೇಳುವುದಿಲ್ಲ, ಕಿಂತು ಅನಿರ್ವಚನೆಯಾಗಿರ್ತಾನೆಂದು ಉತ್ತರ ಹೇಳ್ತಾರ. ಇಲ್ಲಿ ಹಂಗದನ, ಒಬ್ರು ಲೋಕ ಒಂದೇಳೆ ಆತ್ಮ ಹೊರಗದನ,
ಒಳಗ ಇಷ್ಟೇ ಅದಾನ ಅಂತ ಹಿಂಗ್ ಹೇಳಿದ್ರ ಇಲ್ಲಿ ಏನಾಕ ಬ್ರಹ್ಮನ ಅಂತರ್ಗೊಳ ಆಗ್ತಾನ, ಒಳಗ ಹೊರಗ ಅಂತಂದ್ರ ಅಲ್ಲಿ ದ್ವೈತಾಪತ್ತಿ ಬರ್ತಲ್ಲ ಅಂತ ಹಿಂಗ ಅಲ್ಲಿ ಏನಪ್ಪಾ ಅಂದ್ರ ನಮಗ್ ಪ್ರಶ್ನೆ ಕಾಡ್ತದ ಅಂತ ಪ್ರಶ್ನೆ ಮಾಡಕತ್ತಾನ. ಮತ್ತೆ ಏನ್ ಹೇಳಿದಂದ್ರ ಇಲ್ಲಿ ಇನ್ನೊಂದು ಹೀಗೆ ಉಭಯತ ಪಾಶ ರಜ್ಜು ನ್ಯಾಯವೇ ಆಗುವುದು ಅಂದ್ರೆ ಇಲ್ಲಿ ಹಗ್ಗ ಏನ ನ್ಯಾಯ ಐತಲ್ಲ ಹಂಗ ಕಲ್ಪಿತನೇ ಇಲ್ಲ ಅಂತ ಹೇಳಿದರೆ ಹಗ್ಗನೇ ಇರ್ಲಿಲ್ಲ ಅಂದ್ರ ನಮ್ಗ ಅದ್ರದ್ದು ಭ್ರಾಂತಿ ಆಗ್ತಿದಿಲ್ಲ. ಅಲ್ಲಿ ಹಗ್ಗ ಅದಪ್ಪ ಅಂದಾಗ ಇಲ್ಲಿ ಮತ್ತೆ ಹೆಂಗಿದು ನೀವ್ ಹೇಳ್ತೀರಿ ಅತ್ತ ಇರಬಾರ್ದಾಗಿತ್ತು. ಹಗ್ಗ ಇರ್ಲಿಕ್ಕಂದ್ರ ರಜ್ಜು ಇಲ್ಲ, ಅದನ್ನ ಹೋಗ್ಬೇಕಾಗಿತ್ತು. ಜ್ಞಾನ ಆದಗಳೇ ನಮ್ಗೇನಾಗ್ತದ ಹಾವಿನ ಭ್ರಾಂತಿ ಹೋಗ್ತದ, ಹಗ್ಗ ಉಳಿತದಲ್ಲ ಅನ್ನುವಂಥದ್ದನ್ನಲ್ಲಿ ಏನ್ ಅವರು ಹಿಂಗ್ ಪ್ರಶ್ನೆ ಮಾಡ್ತಾರ. ಹಿಂಗ ಆಗ್ತಲ್ಲ, ಇದಕ್ಕ ಗತಿ ಏನಂದು ಪ್ರಶ್ನೆ ಮಾಡಿದ್ರೆ ನಾವು ಒಳಗುವರೆಗೂ ಇರುತ್ತೇನೆಂದು ಹೇಳುವುದಿಲ್ಲ. ಇಲ್ಲಿ ಒಳಗೆ ಅದಾನ, ಹೊರಗೆ ಅದಾನ, ಹಿಂಗ ಅಣುವಿನ ಹೆಂಗ ಅದಾನ, ಮಹತ್ತನಂಗ ಅದಾನ ಅಂತ ನಾವ್ ಹೇಳಂಗಿಲ್ಲ. ಆದ್ರ ಇಲ್ಲಿ ನಮ್ದು ಏನ್ ಉತ್ತರ ಏನೈತಪ್ಪ ಅಂದ್ರ ಅವ ಅಖಂಡ ಪರಿಪೂರ್ಣ ವಸ್ತು ಒಬ್ಬನೇ ಅದಾನ. ಅವ ಹೆಂಗ ಅದಾನಪ್ಪ ಅಂದ್ರ ಅನಿರ್ವಚನೆ ಹಿಂಗೆ ಅದಾನಂತ ಮಾತು ಮಾನಗಳಿಂದ ಹೇಳಕ್ ಬರ್ಲಾರ್ದಂತ ನಿನ್ನ ಸ್ವರೂಪ ಅದ. ನಿನ್ನ ಸ್ವರೂಪ ನೀನ್ ಹೆಂಗದ ಆತ್ಮ ಅದನ್ನ ಮಾತಿನಿಂದ ಏನಾರ ಹೇಳ್ತೀನಿ ಅಂದ್ರೆ ಹೇಳಕ್ ಆಗುದಿಲ್ಲ. ಇದು ಚಿದಾಭಾಸದಿಂದ ನೀನೇ ಹೇಳ್ಬೋದು. ಒಳಗ ಹೊರಗದಾನ, ಹಂಗ ಅಣುನ ಹೆಂಗದಾನ, ಅವ ಏನೇನೋ ನೀ ಹೇಳ್ತಿ. ಮತ್ತವ ಇನ್ನೊಂದು ಮುಂದೆ ಅದೇ ದೃಷ್ಟಾಂತ ಮುಂದಿನ ನುಡಿಯೊಳಗೆ ಹೇಳ್ತಾರ. ಹಂಗ ಕೂಸಿನಂಗ ತಾಯಿ ಒಬ್ಬಕ್ಕೆ, ತಾಯಿ ಹೊಟ್ಟ್ಯಾಗ ಕೂಸು ಒಂದು, ಹಿಂಗ ಎರಡು ತಬ್ರ ಹಿಂಗರ್ ಇರ್ಬೇಕಲ್ಲ, ಒಳಗರ್ ಇರ್ಬೇಕಲ್ಲ ಬ್ರಹ್ಮ ಅಂತೇಳಿ ಹಿಂಗ್ ಮಾಡಿದಾಗ ಅವ ಹಿಂಗೆ ಅದಾನ ಅಂತ ಹೇಳಲಾಕ ಬರ್ಲಾರ್ದಂತ ಅನಿರ್ವಚನೆ ನಿನ್ನ ಸ್ವರೂಪ ಅದ ಮೈತ್ರಿ ಅನ್ನುವಂಥದ್ದನ್ನ ಅಲ್ಲಿ ಹೇಳುವಂತ ಉದ್ದೇಶದ. ಅದನ್ನೇ ಒಂದ್ ದೃಷ್ಟಾಂತ ಕೊಟ್ಟು ಹೇಳ್ತಾರ. ಆ ದೃಷ್ಟಾಂತ ಮತ್ತಲ್ಲಿ ತಿಳ್ಕೊಂಡು ಹೋದಂಗ ಮತ್ತಿಷ್ಟು ಅನುಕೂಲಕ್ಕದ. ಜನನಿಯ ದರ್ಭಕನ ಒಲ್ಲಪ್ಪಿನ ತನುಜನಂತೋಳ್ ಹೊರಗೆ ತಿರುಪ ನೆನಲಾಗಿ ಅವಿರಳನಂತ ಚಿದ್ಗನದೋಳಂ ಗಣೇ ಪುಷಿ ಕಲ್ಪಿತ ಜೀವನು. ಅಂದ್ರ ಏನಿಲ್ಲಿ ಅಭರ್ಕನೋಳಲ್ಲ ಅಂದ್ರ ಕೂಸಿನ ಹಾಗೆ, ಜನನಿ ಅಂದ್ರೆ ಇಲ್ಲಿ ಕೂಸಿನ, ಅರ್ಭಕನೋಳ ಅಂದ್ರೆ ಕೂಸಿನ ಹಾಗೆ ಅಂದ್ರೆ ಎತ್ತದವ್ರ ಕಡೆ ಹಿಂಗ್ ತಿಳ್ಕೊಂಡವ್ರ ಕಡೆ ಹಿಂಗ ಆಗ್ತಾನ, ಹಂಗ ತಿಳ್ಕೊಂಡವ್ರ ಕಡೆ ಹಂಗ ಆಗ್ತಾನ ಅಂದ್ರೆ ಇಲ್ಲ ಅಂತಿಲ್ಲ ಅವ್ರು ಹೇಳುವ ದೃಷ್ಟಾಂತ ಐತಿ. ಇಲ್ಲಿ ತಾಯಿ ಹೊಟ್ಟಿ ಒಳಗಿರುವಂತ ಕೂಸಿನಂಗ ಒಳಗರ ಅದಾನ ಅಥವಾ ಹೊರಗ ಬಂದಿಂದ ಇನ್ನೊಬ್ಬ ಅದಾನನು ಅಂತ ಹಿಂಗ ತಾಯಿ ಒಂದು ಕೂಸು ಒಂದು ಹೊರಗ ಒಬ್ಬ ಅದಾನನು ಹಿಂಗರ ತಿಳ್ಕೊಳಕ್ ಬರ್ತಾನು ಅಂತೇಳಿ ಇಲ್ಲಿ ಪ್ರಶ್ನೆ ಮಾಡಿದಾಗ ಹಂಗೂ ಇಲ್ಲ. ಪರಮಾತ್ಮ ಹೆಂಗದಾನ, ಆತ್ಮ ಹೆಂಗದಾನ, ನಿನ್ನ ಸ್ವರೂಪ ಹೆಂಗದ, ಹಂಗ ಒಳಗ ಹೊರಗ ಇಲ್ಲ. ಅವ ಹೆಂಗ್ ವಿಚಾರ ಮಾಡಿದಂದ್ರ ದೇಶ ಪೂರ ಎಲ್ಲಾ ದೇಶದಾಗನು ಅದಾನ, ಮತ್ತೆ ಎಲ್ಲಾ ಕಾಲದಾಗನು ಅದಾನ. ಹಂಗ ಕೂಸಿನ ಹೆಂಗಿತ್ತಪ್ಪ ಮೊದಲು ಇಲ್ಲಾರ್ದಂಗ ಹೇಗಿತ್ತನು ಅಂದ್ರ ಮೊದಲು ಇಲ್ದಿದ್ದನು, ಜ್ಞಾನಕ್ಕಿಂತ ಮೊದಲನು ಇಲ್ಲನು, ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಅದಾನ. ಜ್ಞಾನ ಆಗಿಂದ ಇಷ್ಟೇ ಅದಾನ ಅನ್ನೋ ಮತ್ತ ಜ್ಞಾನ ಆಗಿಂದ ಅಜ್ಞಾನ ಎಲ್ಲರೂ ಹೋಯ್ತನು ಅನ್ನಂತನೂ ಇಲ್ಲ. ಅವ ಯಾವಾಗಲೂ ಆತ್ಮ ಅಜ್ಞಾನ ಜ್ಞಾನ ಎರಡು ಕೂಡಿಯದ, ಆತ್ಮ ಅನಾತ್ಮ ಕೂಡಿಯದಾವು. ಯಾರು ಇದನ್ನ ವಿಶೇಷ ಜ್ಞಾನದಿಂದ ಇಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತದ. ಸಾಮಾನ್ಯ ಜ್ಞಾನ ಎಲ್ಲರಲ್ಲಿ ಐತಿ, ಆದ್ರೆ ವಿಶೇಷ ಜ್ಞಾನ ಆದಾಗ ಇವಾಗ ಏನಾಗ್ತದ, ವಿಶೇಷ ಜ್ಞಾನ ಆದಾಗ ಮಾತ್ರ ಏನಾಗ್ತದ, ಈ ಸಾಮಾನ್ಯ ಕಲ್ಪಿತ ವಿಶೇಷ ಅನ್ನೋದು ಏನಾಗ್ತದ ಇಲ್ಲಿ ನಷ್ಟ ಆಗ್ತದ ಅನ್ನುವಂಥದ್ದನ್ನ ನಾವು ಹಿಂದಾಗ ಕೇಳ್ಕೊಂಡು ಬಂದೇವೆ. ಅಂದ್ರೆ ಸಾಮಾನ್ಯ ಜ್ಞಾನ ಎಲ್ಲರಲ್ಲಿ ಐತಿ, ಆ ವಿಶೇಷ ಜ್ಞಾನ ಯಾವಾಗ ಆಕ್ಕದಪ್ಪ ಅಂದ್ರ ಅದಕ್ಕೊಂದು ರಗಡು ದೃಷ್ಟಾಂತ ಹೇಳ್ಕೊತ ಬಂದೇವೆ. ಈ ವಿಶೇಷ ದೃಷ್ಟಾಂತ ಏನಪ್ಪಾ ಅಂದ್ರ ಒಂದು ಸೂರ್ಯನ ಪ್ರಕಾಶ ಏನಂದ್ರೆ ಎಲ್ಲದ್ರ ಮ್ಯಾಗನು ಬಿದ್ದದ. ಆದ್ರ ಸೂರ್ಯನ ಪ್ರಕಾಶ ಅಲ್ಲಿ ಏನ್ರ ಹತ್ತಿ ಹಳ್ಳಿ ಏನ್ರ ಸುಟ್ಟದನಂದ್ರೆ ಏನು ಸುಟ್ಟಿಲ್ಲ, ಅದು ಸಾಮಾನ್ಯ ಜ್ಞಾನ ಎಲ್ಲರಲ್ಲಿ ಐತಿ. ಆದ್ರೆ ಅದೇ ಒಂದು ಸೂಜಿಗಲ್ಲ ಅಂತ ಒಂದು ವಿಶೇಷ ಜ್ಞಾನ ಜೊತೆ ನೋಡಿದಾಗ ಅದು ಏನಾಗ್ತದ, ಎಲ್ಲಾ ಹಳ್ಳಿಯನ್ನಾಗ್ಲಿ ಇವತ್ತ ಏನೋ ಸಣ್ಣ ವಸ್ತುಗಳನ್ನ ಅದೇನ್ ಮಾಡ್ತದ, ಸೂಜಿಗಲ್ಲ ಸುಡ್ತದ. ಹಂಗಿಲ್ಲಿ ಜ್ಞಾನ ಆಯ್ತು ಅಂದ್ರ ಆ ಸಾಮಾನ್ಯ ಜ್ಞಾನ ಏನೈತಲ್ಲ ಏನು ಯಾರಿಗೆ ಬಾಧಕ ಮಾಡಿಲ್ಲ, ಅಜ್ಞಾನಿಗಳಿಗೆ ಇಲ್ಲ, ಜ್ಞಾನಿಗಳಿಗೆ ಏನು ಮಾಡಿಲ್ಲ. ಅದು ವಿಶೇಷ ಜ್ಞಾನ ಆಯ್ತು ಅಂದ್ರ ಅಲ್ಲಿ ಏನಾಗ್ತದ, ವಿಶೇಷ ಜ್ಞಾನದೊಳಗ ಆ ಗುರುವಿನ ಮುಖಾಂತರ ಒಂದು ವೇದ ಶಾಸ್ತ್ರ ಮುಖಾಂತರ ತಿಳ್ಕೊಂಡಾಗ ಏನಾಗ್ತದ, ಇದು ಇದು ಏನ್ ನಮ್ಮಲ್ಲಿ ವಿಶೇಷ ಜ್ಞಾನ ಮುಖಾಂತರ ಅಂದ್ರೆ ಗುರು ಮುಖಾಂತರ ಹಿಂಗ್ ತಿಳಿದಾಗ ಸಾಮಾನ್ಯ ಜ್ಞಾನ ನನ್ನಲ್ಲಿ ಅದ, ಯಾರಿಗೂ ಬದುಕಾಗುದಿಲ್ಲ. ವಿಶೇಷ ಜ್ಞಾನ ಗುರು ಮುಖಾಂತರ ವೇದಗಳ ಮುಖಾಂತರ ವಿಶೇಷ ಜ್ಞಾನ ಆದಾಗ ಏನಾಗ್ತದ, ಅಜ್ಞಾನ ಅನ್ನೋದು ಏನಾಗ್ತದ ಅಲ್ಲಿ ಸುಟ್ಟು ಹಾಕ್ತದ. ಹೆಂಗ ದುರ್ಬಿನ ಕಾಜ ಆ ಅರಳಿ
ಕಟ್ಟಿಗೆಯನ್ನ ಹೆಂಗ್ ಸುಟ್ಟ ಹಾಕ್ತದ ಹಂಗ್ ಸುಟ್ಟ ಹಾಕ್ತದ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತಿಳ್ಕೊಂಡ್ ಬಂದೇವಿ. ಮತ್ ಇದಕ್ಕೆ ಇನ್ನೊಂದು ಕೂಡ ಬಸವಣ್ಣವರು ಕೂಡ ಒಂದು ದೃಷ್ಟಾಂತ ತಿಳಿಸ್ಕೊತ ಬಂದಾರ. ಏನ ಹೇಳ್ಯಾರಪ್ಪ ಅಂದ್ರ ಮರದೊಳಗ ಮಂದಾಗ್ನಿ ಉರಿಯದಂತಿರಿಸಿದ ದೇವ ಅಂತ ಹೇಳಿದಾಗ ಮರದೊಳಗ ಏನೈತಿ ಅಗ್ನಿ ಐತಿ. ಆ ಅಗ್ನಿ ಎದಕ್ಕಾಗ್ಯದಪ್ಪ ಅಂದ್ರ ಪ್ರೇರಣೆ ಐತಿ. ಆ ಗಿಡ ಬೆಳೆಯಕ್ಕಾಗ್ಲಿ ಗಿಡ ಇರಾಕಾಗ್ಲಿ ಪ್ರೇರಣೆ ಐತಿ. ಆದ್ರೆ ಅದು ಯಾರಿಗೆ ಏನು ಹಾನಿ ಮಾಡಿಲ್ಲ. ಅದೇ ಕಟ್ಟಿಗೆಯಿಂದ ಇನ್ನೊಂದು ಕಟ್ಟಿಗೆ ತಿಕ್ಕದಾಗ ಏನಾಗ್ತದಲ್ಲಿ ವಿಶೇಷ ಜ್ಞಾನ ಆಗಿ ಆ ಕಟ್ಟಿಗೆಯನ್ನು ಸುಡ್ತದ. ಅದರಂತೇಳಿ ನಮ್ಗೆ ವಿಶೇಷ ಜ್ಞಾನ ಆಯ್ತು ಅಂದ್ರ ಗುರು ಮುಖಾಂತರ ವಿಶೇಷ ಜ್ಞಾನ ಆಯ್ತಂದ್ರ ಆ ಅಜ್ಞಾನವನ್ನು ಮಾತ್ರ ಅದು ಏನ್ ಮಾಡ್ತದ ಸುಟ್ಟ ಹಾಕ್ತದ. ಅಜ್ಞಾನ ಸುಟ್ಟಾದಾಗ ಏನೈತಿ ಒಬ್ಬನೇ ಪ್ರಕಾಶ ಎಲ್ಲವನ್ನ ಹೆಂಗ್ ಬೆಳ್ತಾನ, ಒಬ್ಬನೇ ಆತ್ಮ ಎಲ್ಲದಕ್ಕೂ ಕೂಡ ಅವನೇನಾಗ್ಯಾನ ಪ್ರೇರಣಕರ್ತ ಆಗ್ಯಾನ. ಮತ್ತ ಅವ ಹೆಂಗದಾನ ಮತ್ ಹಿಂಗೆ ಅದಾನ ಅಂತೇಳಿ ಹೇಳಕ್ ಬರ್ತಾನಂದ್ರ ಹೆಂಗಂಗ ನಿರ್ವಚನೆ ಅದಾನ ಅನ್ನುವಂಥದ್ದನ್ನ ನಮ್ ಎಲ್ಲರಿಗೂ ಅನುಭವ ಇರ್ತದ. ನಾವ್ ಏನ್ ಮಾಡಿರ್ತೀವಿ ಅಂದ್ರ ಒಂದೊಂದ್ ವರ್ಷ ನಮ್ಗ ರೈತರಿಗೆ ನಮ್ ಅನುಭವ ಇರ್ತದ. ಈ ವರ್ಷ ಏನಪ್ಪಾ ಮಳಿನೇ ಇಲ್ಲ, ಕಾಳನೇ ಇಲ್ಲ, ಜಾಳನೇ ಆಗುದಿಲ್ಲ, ಮಳೆ ಆಗುದಿಲ್ಲ, ಹಂಗ ಏನೇನೋ ಅಂದಿರ್ತೇವೆ. ಮಳಿ ಅಲ್ಲರ್ಕ ಇಲ್ಲೊಂದು ನಾಟಿರ್ತದ ನಮ್ಗ ಅನುಭವ ಅದಾವ. ಆದ್ರ ಆ ಏನೋ ಆ ವಿಶೇಷ ಗಾಳಿ ಬಿಡ್ತು ಅಂದ್ರ ಅದು ಒಂದೊಂದಕ್ಕೆ 4-5 ಲ್ಯಾಕಿನೂ ಹೊಡಿತದ. ಮತ್ತ ಕಾಳನು ಭಾರಿ ಮುತ್ತಿನಂಗ ಕಾಳ ಹಾಕದ ಅಂತ ನಾವ್ ನೋಡಿದಾಗ ಏನಪ್ಪ ಈ ವರ್ಷಿನ ವಿಶೇಷ ಮಳಿ ಇಲ್ಲ, ಏನು ಇಲ್ಲ, ಏನು ಬೆಳೆಯಪ್ಪ ಅದ್ಭುತ ಬೆಳಿ ಅಂತೇಳಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಅನುಭವದ ಎತ್ಕೊಂಡ್ಕೊಂಡೇವ್ ರೈತರು. ಇಲ್ಲಿ ನಾವು ಆ ದೃಷ್ಟಾಂತ ಯಾಕ ನಾವ್ ಇಲ್ಲಿ ತಗೋತೀವಿ ಅಂದ್ರ ಹಿಂಗೆ ಅದಾನ ಆತ್ಮ, ಹಂಗೆ ಅದಾನ ಅಂತ ಹಿಂಗ್ ಮಾಡಿದ್ರೆ ಹಿಂಗ ಆಗ್ತದನೋ ಅಂತಂದ್ರ ಇಲ್ಲ. ಅವ ಹೆಂಗ್ ಹೋದನ, ಪರಿಪೂರ್ಣ ಅದನ, ಅವರು ಉಳ್ಳವದನ, ಯಾವ ಕಾರ್ಯಕ್ಕೆ ಹೆಂಗ ಮಾಡ್ಬೇಕು ಅನ್ನೋದು ನಮ್ಗೆ ಏನದ ಗುರ್ತದ. ನಾವ್ ಏನ್ ಮಾಡ್ತೇವಿ, ಈ ವರ್ಷ ಬಾಳ ರೇಟ್ ಆಗ್ಯದ ಅಂದ್ರೆ ಅದನ್ನೇ ಎಲ್ಲರೂ ಹಾಕ್ತೇವೆ, ನಮ್ಗೆ ಇದಿಷ್ಟೇ ಗುರ್ತದ. ಆದ್ರೆ ಮುಂದ್ ನಾವ್ ಹೆಂಗ್ ಮಾಡ್ತಾನೋ, ಎಲ್ಲಿ ತರ್ತಾನೋ, ಏನ್ ಮಾಡ್ತಾನೋ, ನಮ್ ರೇಟ್ ಇಲ್ಲಾರ್ದಂಗ ಮಾಡ್ತಾನ. ಏನೋ ಸಹಜಿ ಹಚ್ಚಿರ್ತೇವಿ, ನಮ್ಗ್ ಭಾರಿ ರೇಟ್ ಕೊಟ್ಟು ನಮ್ಗ್ ಅನುಕೂಲ ಆದಂಗ ಕಾಣ್ತದ. ಆದ್ರೆ ನಾವ್ ಹಿಂಗೆ ಮಾಡ್ಬೇಕು ಅಂದ್ರೆ ನಮ್ ಕೈಯಾಗ ಏನದ ಏನೂ ಇಲ್ಲ. ಅವ ಪರಮಾತ್ಮ ಅನಿರ್ವಚನೆ ಅದನ, ಹೆಂಗ್ ಮಾಡ್ತಾನೋ ಏನ್ ಮಾಡ್ತಾನೋ ನಮ್ಗೆ ಯಾವಾಗ ಜ್ಞಾನ ಕೊಡ್ತಾನೋ ತಿಳ್ಕೊಳಂಗ ಮಾಡ್ತಾನೋ ಗುರ್ತೇ ಆಗುದಿಲ್ಲ. ಅದಕ್ಕೆ ಇಲ್ಲಿ ಒಟ್ಟಾರೆ ಏನಪ್ಪಾ ಅಂದ್ರ ಪರಮಾತ್ಮ ಪರಿಪೂರ್ಣ ವಸ್ತು ಒಬ್ನೇ ಅದಾನ ಅನ್ನುವಂಥದ್ದು ನಮ್ಗೆ ಗಟ್ಟಿ ಆಯ್ತು ಅಂದ್ರ ನಾವು ಮಾಡುವಂತ ಕಾರ್ಯಗಳಾಗ್ಲಿ, ನಾವ್ ಎಲ್ಲ ವ್ಯವಹಾರ ಮಾಡುವುದ್ರಾಗ್ಲಿ ಅವನು ಪ್ರೇರಣೆಯಿಂದಲೇ ಆಗ್ತದ ಅಂತೇಳಿ ನಮ್ಗೆ ವಿಶೇಷ ಜ್ಞಾನ ಆದಾಗ ನನ್ನಲ್ಲಿಯೂ ಕೂಡ ಪರಿಪೂರ್ಣ ವಸ್ತು ನಾನೇ ಇದೀನಿ ಎನ್ನುವಂಥದ್ದು ನಮ್ಮಲ್ಲಿ ಸಾಮಾನ್ಯ ಜ್ಞಾನ ಆಗ್ತದ. ಅದು ವಿಶೇಷ ಜ್ಞಾನ ಸುಟ್ಟು ಹೋಗ್ತದ. ಹೆಂಗ್ ಸುಟ್ಟು ಹೋಗ್ತದ ಅಂತಂದ್ರೆ ಇನ್ನೊಂದು ದೃಷ್ಟಾಂತ ಹೇಳಿ, ವಿಶೇಷ ದೃಷ್ಟಾಂತದೊಳಗ ಒಂದು ನಾವು ಮುಳ್ಳಿನ ಹೊಲಗೊಳಗ ನಾವು ಒಂದು ಹೊಲ ಮುಳ್ಳು ಕಡ್ದಿರ್ತೇವೆ, ಮುಳ್ಳಾಗಿರ್ತದ. ಒಂದು ಕಟ್ಟಿಗೆಯನ್ನು ತಗೊಂಡು ಆ ಮುಳ್ಳನ್ನ ಏನ್ ಮಾಡ್ತಾನ ಒಟ್ಟು ಗೋಳೆ ಮಾಡಿ ಅದನ್ನ ಒತ್ತಿ ಬ್ಯಾಟಿ ಕಟ್ಟಿಗೆ ಹಂಗ ಒತ್ತಿ ಅದನ್ನ ಏನ್ ಮಾಡ್ತೇವಿ, ಅದು ಬೆಂಕಿ ಹತ್ತಿರಂಗಿಲ್ಲ. ಆ ಒಂದು ಕಟ್ಟಿಗೆಲಿಂದ ಒತ್ತಿ ಅದಕ್ಕೆ ಒಂದಿಟ್ಟು ಬೆಂಕಿ ಹಚ್ಚಿದೇವಪ್ಪ ಅಂದ್ರ ಅವಾಗ ಏನ್ ಮಾಡ್ತದ, ಎಲ್ಲಾ ಮುಳ್ಳುಗಳು ಹೊಲನ ಸುಟ್ಟು ಹೋಗ್ತಾವ. ಅಲ್ಲಿ ನಾವ್ ಏನ್ ಗೋಳೆ ಮಾಡಿದ ಮುಳ್ಳು ಒಟ್ಟು ಸುಟ್ಟಕ್ಕಾವ. ಅವಾಗ ಅದೇ ಮುಳ್ಳಿನ ಕಟ್ಟಿಗೆ ತಗೊಂಡ್ ನಾವ್ ಏನ್ ಮಾಡ್ತೇವಿ, ಎದ್ರಾಗ ಇಟ್ಟೇವಪ್ಪ ಅಂದ್ರ ಅದೇ ಬೆಂಕಿಯಾಗ ಹೋಗಿದ ಅದನ್ನು ಸುಟ್ಟು ಬಿಡ್ತೇವಿ. ಇದು ಏನೈತಲ್ಲ ಸಾಮಾನ್ಯ ಮತ್ತು ವಿಶೇಷ, ಅದು ಏನಾಗ್ತದಲ್ಲ ವಿಶೇಷ ಜ್ಞಾನ ಅನ್ನೋದು ಏನಾಗ್ತದ, ಅದನ್ನು ಹೋಗಿ ತಾನು ಸಾಮಾನ್ಯ ಒಬ್ಬನೇ ಅದೇನೇನು ಅಂತದನ್ನ ನಮ್ ಅನುಭವಕ್ಕೆ ಬರ್ತದ. ಇಲ್ಲಿ ನಮ್ಗೆ ಎರಡು ತೋರಿದ್ದ ಏನಾಗ್ತದಲ್ಲ, ಜ್ಞಾನ ಆಯ್ತು ಅಂದ್ರೆ ದ್ವೈತಾಪತ್ತಿ ಹೋಗ್ತದ. ನಾನು ಒಬ್ಬನೇ ಅದೀನಿ, ನನ್ನಿಂದ ಎಲ್ಲಾ ಕಾರ್ಯ ನಡೆದಾವು ಅನ್ನುವಂಥದ್ದನ್ನ ನಮ್ಗೆ ಈ ಪದ್ಯದೊಳಗ ಒತ್ತಿ ತಿಳಿಸ್ಕೊತ ಹೊಂಟಾರ. ಎರಡು ದ್ವೈತನೂ ಇಲ್ಲ, ಒಳಗ ಹೊರಗನೂ ಇಲ್ಲ. ಮತ್ತೆ ಹಿಂಗ ಅನೇಕ ನೀನದಿ ನೀನು ನಿನ್ನಲ್ಲಿ ಎರಡು ದ್ವೈತ ಅನ್ನೋದು ಜ್ಞಾನ ಆಗುತ್ತಾನ, ನಿನಗೆ ದ್ವೈತ ಆಗಿ ತೋರ್ತದ. ಜ್ಞಾನ ಆಯ್ತು ಅಂದ್ರೆ ನೀನು ಒಬ್ಬಕಿನೇ ಇದೆ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಒತ್ತಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಡ್ತಾರ. ಅನೇಕ ಸಂಶಯಗಳು ಬರ್ತವೆ ಎಲ್ಲರಿಗೆ. ಮತವಾದಿಗಳು ಅನೇಕ ಮಂದಿಯಿಂದ ಕೂಡ್ತೇವೆ, ಅವ್ರು ಅನೇಕ ಮಂದಿ ಅವ್ರು ಏನೇನೋ ನಾವು ಕಾರ್ಯಕ್ರಮ ಕೊಡಿದಾಗ ಅವ್ರವ್ರು ತಿಳಿದದ್ದೇ ಅಲ್ಲಿ ಪ್ರತಿಪಾದನೆ ಮಾಡ್ತಿರ್ತಾನ. ಅವ್ರದ್ದು ತಪ್ಪಲ್ಲ. ಆದ್ರ ಅವರನ್ನ ನಾವು ವಿಚಾರ ಮಾಡ್ಕೋತ ಬಂದಾಗ ನಮಗೇನ್ ಅನಿಸ್ತದ, ಇವೆಲ್ಲವೂ ಕೂಡ ನಾವು ಅರಿಯುತ್ತೇವೆ ಅಂದ್ರ ಇವೆಲ್ಲವೂ ಕೂಡ ದೃಶ್ಯ ಅದಾವ ಅನ್ನುವಂಥದ್ದನ್ನ ನಮ್ಗೆ ಪ್ರತ್ಯಕ್ಷ ಅನುಭವ ಐತಿ. ಇವತ್ತು ಯೋಗ ಮಾಡೋ ಮುಂದವ ಇವತ್ತ ಇಲ್ಲಿ ನೋಡ್ತೇವೆ ಜಗತ್ತದಾಗ ನಿಮ್ಗೆ ಇಷ್ಟ ದಿನದಾಗ ಆತ್ಮಜ್ಞಾನ ಮಾಡಿಕೊಡ್ತೇವಿ, ನಿಮ್ ಸವಿಕಲ್ಪ ಸಮಾಧಿ ಸಿದ್ಧಿ ಮಾಡಿಕೊಡ್ತೇವಿ ಅಂತೇಳಿ ಅಡ್ವಾನ್ಸ್ ಹಚ್ಚಿರ್ತಾರ. ಇನ್ನೊಂದು ಹೇಳಲಿಕ್ಕೆ ಬರ್ತದೆ ಅಂದ್ರೆ ಬರ್ತದನು ಅಂತೇಳಿ ಮತ್ ಪ್ರಶ್ನೆ ಮಾಡಿದಾಗ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ಚೆನ್ನೆ ಏ ಸುಂದರಿಯೇ, ಇಲ್ಲಿ ವೇದಾನುಯುಕ್ತಿಯೋಳು ಪ್ರಮಾಣ ಮತ್ತು ಅದಕ್ಕನುಸಾರವಾದ ಯುಕ್ತಿಯಿಂದಲೂ
ಯುಕ್ತಿಯಿಂದಲೂ ಪರೀಕ್ಷಿಸಲು ಪರಮನೋಳ್ ಭಿನ್ನನು ಅಭಿನ್ನನು ಭಿನ್ನ ಅಭಿನ್ನನೆಂದು ಬಾರದು ಖುಷಿ ಜೀವನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರ ಅಭೇದನೆಂದು ಅಥವಾ ಅಭಿನ್ನನೆಂದು ಅಂತ ಹಿಂಗ ಇಬ್ರದಾರನು ಹಿಂಗ ಹೇಳಕ್ ಬರ್ತದನೋ ಅನ್ನುವಂಥದ್ದನ್ನ ಇಲ್ಲಿ ಕೇಳಿದಾಗ ಅದು ಹೆಂಗೈತಪ್ಪ ಅಂದ್ರ ಅನಿರ್ವಚನೀಯದ ಹೇಳಾಕ ಬಾರದಂಗೈತು ಹಂಗೂ ಐತಿ ಮತ್ತೆ ಇಲ್ಲ ಅಂತಂದ್ರೆ ಹಿಂಗೂ ಐತಿ ಅನ್ನುವಂಥದ್ದನ್ನ ಎರಡೂ ತರ ಐತಿ ಅದಕ್ಕ ಹಿಂಗೆ ಐತಿ ಹೇಳಾಕ ಬರಂಗಿಲ್ಲ ಅದು ಅನಿರ್ವಚನೀಯದ ಅನ್ನುವಂಥದ್ದನ್ನ ಇಲ್ಲಿ ನಿರ್ಣಯ ಮಾಡ್ತಾರ. ಇಲ್ಲಿ ಹೆಂಗಪ್ಪ ಅಂದ್ರ ಖುಷಿಯಾದ ಜೀವನ ಸತ್ಯವಾದ ಪರಬ್ರಹ್ಮದೊಡನೆ ಭೇದಗಳೆಂದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಭಿನ್ನನೆಂದು ಹೇಳಿದರೆ ಎರಡಾಗಿ ದ್ವೈತಾಪತ್ತಿ ಸಂಭವಿಸುವುದು. ಅಭಿನ್ನನೆಂದು ಹೇಳಿದರೆ ಸತ್ಯ ಮಿತಿಗಳಿಗೆ ಅಭೇದನ ಆಗಿರುವನು. ಅಂದ್ರ ಸತ್ಯ ಮಿತಿ ಎರಡು ಬಿದ್ದೋಕ ಇಲ್ಲ ಅಂತಂದ್ರ ಅದ್ರ ಸತ್ಯನೂ ಅದ. ನಮಗೇನಾಗ್ಯದ ಸತ್ಯ ಒಂದ್ ಉಳಿಬೇಕಾಗ್ಯದ, ಅಸತ್ಯ ಇಲ್ಲಾರಂಗ ಆಗ್ಬೇಕಾಗ್ಯದ. ಏನು ಇಲ್ಲ ಅಂತಂದ್ರ ಶೂನ್ಯ ಅಂದ್ರ ಮತ್ತೆ ಇಲ್ಲಿ ಕಾರ್ಯ ನಡೆದ ಮಾಡಾಕತ್ತೀವಿ, ಇಲ್ಲ ಅಂದ್ರ ಮತ್ತ ಆಗಬಾರ್ದಾಗಿತ್ತು ಅಂತ ಹಿಂಗ್ ಪ್ರಶ್ನೆ ಮಾಡ್ತಾವ. ಮತ್ತ ತೋರುದಿಲ್ಲ ಅಂದ್ರೆ ಇಲ್ಲ ಅಂತ ಅನ್ನಕ್ ಬರ್ತದನು, ತೋರುದಿಲ್ಲ ಅಂದ್ರೂ ಕಾರ್ಯ ನಡೆದದ. ಮತ್ತ ಇಲ್ಲ ಅಂತಂದ್ರ ಇಲ್ಲ ಅಂದ್ರೆ ಮತ್ತ ಅದೇನಲ್ಲ ಪ್ರತ್ಯಕ್ಷ. ಒಂದು ಮೊದಲು ಏನ್ ಹೇಳ್ಯಾರ, ಪ್ರಶ್ನೆ ಏನ್ ಮಾಡ್ಯಾಲ್ರಿ, ಏಕಮೇವ ಅದ್ವಿತೀಯವಾದ ಪರಬ್ರಹ್ಮಕ್ಕೆ ಪರ ಮತ್ತು ಅಪರ ಎಂಬ ಎರಡು ರೂಪಗಳು ಉಂಟು. ಪರವು ಶ್ರೇಷ್ಠವಾದದ್ದು, ಅಪರವು ಕನಿಷ್ಠವಾದದ್ದು. ಆ ಅಪರವೇ ಕಲ್ಪಿತ ಪುರುಷನೆಂದು ಹೇಳಲ್ಪಟ್ಟಿತು. ಆದರೆ ಇದನ್ನು ವಿಚಾರ ಮಾಡಲಾಗಿದ್ದು ಸಂಭವಿಸುವುದಿಲ್ಲ. ಯಾಕಂದ್ರೆ ಒಂದೇ ವಿಧವಾದ ನಿರ್ವಿಕಾರ ಬ್ರಹ್ಮದಲ್ಲಿ ಹೆಚ್ಚು ಕಡಿಮೆಯಾದ ಪರ ಅಪರಗಳ ಭೇದವು ಸಂಭವಿಸುವುದೇ ಇಲ್ಲ ಅಂತ ಹಿಂಗ ಏನಾದ್ರೂ ಶಂಕೆ ಮಾಡಿದ್ರ, ಹಿಂಗ ಸಂಭವಿಸುದಿಲ್ಲ ಅಂತ ಹಿಂಗ ಏನಾರ ಶಂಕೆ ಮಾಡಿದ್ರ ಅವ್ರ ಉತ್ತರ ಇದು ಹೇಳವ್ರದಾರ. ಹೆಂಗ್ರಿ ಅಂದ್ರ ಒಂದೇ ಪ್ರಕಾಶ ಮಾದರವಿನೋಳ್ ಪೇರ್ಚು ಕುಂದನ ಬಗೆ ಸಮವಲಿಗೆಯ ಒಂದಿಪಿವರ ನಿಮ್ಮ ಕುಚ ನಾಭಿ ಉಳ್ಳವ ನೆನೆಸುವ ಚಿತ್ರದೊಳಿರ್ಕು. ಅಂದ್ರೆ ಇಲ್ಲಿ ಒಂದು ಚಿತ್ರ ಭಾವಕ ಒಂದು ಇದು ಹಾಕಿರ್ತೇವ್ರಿ. ನಾವ್ ಗಾಡಿ ಮೇಲೆ ಚಿತ್ರ ಬರೆದಾಗ ಆ ಗಾಡಿ ಬಿಟ್ಟು ನಮ್ಗ ದೀಪ ಏನಾಗ ತೋರ್ತದಪ್ಪ ಅಂದ್ರ ಮುಂದೆ ತೋರ್ದಂಗ ಕಾಣ್ತದ. ಅದ್ರ ತಲಿ ಅದು ಹಿಂದ್ ಕಂಡಂಗ ಆಕ್ಕದ, ಬೆಳಕ ಅದು ದೀಪ ಪಣತಿ ಮುಂದೆ ತೋರ್ದಂಗ ಆಕ್ಕದ, ಹಂಗ ತೋರ್ತದ. ಅದ್ರ ತೋರಿದ್ರ ಆ ಗಾಡಿ ಒಳಗೆ ನೋಡಿದ್ರೆ ಏನದ ಸಮಾನ ಅದ, ಅದ್ರೊಳಗೆ ಯಾವ್ದು ಮುಂದ ಹಿಂದ ಭೇದ ಇಲ್ಲ ಅನ್ನುವಂಥದ್ದನ್ನ ಈ ಗೊಂಬಿ ಚಿತ್ರವೇ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಯಾರ. ಸಮಾಧಾನ ಹಲಿಗೆಯ ಮೊದಲಾಗಿ ಅಥವಾ ಪಡದೆಯ ಮೇಲಾಗ್ಲಿ ಚಿತ್ರೀಕರಣದಿಂದ ಬರೆಯಲ್ಪಟ್ಟ ಸ್ತ್ರೀ ಗೊಂಬೆ ಇರುವುದು. ಆ ಚಿತ್ರವನ್ನು ನೋಡುತ್ತಿರಲು ನೋಡುವರ ದೃಷ್ಟಿಗೆ ಆ ಸ್ತ್ರೀಗಳ ಮೊಲೆಗಳು ಎತ್ತರವಾಗಿಯೂ ಹೊಂಕಳು ತೆಗ್ಗಾಗಿಯೂ ಇರುವಂತೆ ತೋರುತ್ತದೆ. ಆದರೆ ಆಧಾರವಾದ ಹಲಿಗೆ ಅಥವಾ ಪಟವು ಸಮಾನವಾಗಿದ್ದರೂ ಬಣ್ಣಗಳ ಉಪಾದಿಯಿಂದ ಎತ್ತರ ತೆಗ್ಗುಗಳು ತೋರುವಂತೆ ಒಂದೇ ಅಖಂಡ ಏಕರಸವಾದ ಬ್ರಹ್ಮದಲ್ಲಿ ಅವಿದ್ಯ ಉಪಾಧಿ ಮೂಲಕ ಪರ ಅಪರಗಳ ಶ್ರೇಷ್ಠ ಕನಿಷ್ಠಗಳನ್ನು ತೋರುತ್ತವೆ. ಹೀಗೆ ತೋರುವುದು ಅಸಂಭವೇನೂ ಅಲ್ಲ, ಕಿಂತು ಉಪಾಧಿ ಮೂಲಕ ಸಂಭವಿಸುತ್ತದೆ ಎಂಬ ಇಲ್ಲಿ ಭಾವ ಅಂತ ಹೇಳ್ಕೊತ ಬಂದಾರ ನೋಡ್ರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತಂ ವಂದೇ ಭಗವಂತಂ ಪುನಃ ಪುನಃ. ಓಂ ಶಾಂತಿ ಶಾಂತಿ ಶಾಂತಿ. ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಹಾಗೂ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ, ಅವಿದ್ಯಾದಿಂದ ತೋರ್ತು ಅಂತ ಹೇಳ್ತಾರೆ. ಅವಿದ್ಯದಿಂದ ಪರ ಮತ್ತು ಅಪರ ಅಂತ ತೋರ್ತು ವಿಚಾರ ಮಾಡ್ಲಿ ನೋಡಲಾಗಿ ಎರಡು ಅನ್ನೋದು ಇಲ್ಲೇ ಇಲ್ಲ, ಒಂದೇ ಅದ ಅಂತ ಹೇಳ್ತಾರೆ. ಈಗ ನಮ್ಗೆ ಅವಿದ್ಯೆ ಅಂತಂದ್ರೆ ತನ್ನ ಬಗ್ಗೆ ತನಗೆ ತಪ್ಪು ತಿಳುವಳಿಕೆ, ಅದೇ ಅವಿದ್ಯೆ ಅಂತ. ತನ್ನ ಬಗ್ಗೆ ತನಗೆ ಇರುವಂತ ಒಂದು ತಪ್ಪು ತಿಳುವಳಿಕೆಯನ್ನ ಅವಿದ್ಯೆ ಅಂತ ಕರಿತೀವಿ. ಈಗ ತಾನು ಸಚ್ಚಿದಾನಂದ ಅರಿವಿನ ಸ್ವರೂಪ ಅಂದ್ರೆ ಸಚ್ಚಿದಾನಂದ ಸ್ವರೂಪನ ತಾನದ. ಆದ್ರೆ ಅವನಿಗೆ ತಿಳುವಳಿಕೆ
ದೋಷ ಆಗ್ಯದ. ತಾನು ದೇಹ ಮತ್ತು ಜೀವಾದಿ ಭಾವಗಳು ಅಂತ ತಿಳ್ಕೊಂಡಾನ. ಮತ್ತು ಈ ತಪ್ಪು ತಿಳುವಳಿಕೆಯಿಂದ ಅವನಿಗೆ ಎಲ್ಲ ಬಾಧೆಗಳು ಅನ್ನುವಂಥದ್ದು ಹಂಗಾಗ್ತದೆ. ಇಲ್ಲಿ ಎರಡು ಎಲ್ಲಿ ಅದಾವ? ಒಂದೇ ಅದಾನ, ಒಂದೇ ಸಚ್ಚಿದಾನಂದ ಪರಮಾತ್ಮ ಸ್ವರೂಪನೇ ಅದಾನ. ಅವನಿಗೆ ತಪ್ಪು ತಿಳುವಳಿಕೆ ಆಗ್ಯದ. ಮತ್ತು ಈಗ ಅನುಭವದಾಗಾದ್ರೂ ತಮ್ಗೆಲ್ಲರಿಗೂ ಅದ. ಈ ಶ್ರುತಿಯ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮೆಲ್ಲರ ಅನುಭವದಲ್ಲಿ ಅದ. ಏನು ಎಲ್ಲವನ್ನು ನೋಡುವಂಥವನು, ಎಲ್ಲವನ್ನು ತಿಳಿಯುವಂಥವನು ನಾನು ಒಬ್ಬನಿದ್ದೀನಿ. ಮ್ಯಾಗೆ ತಿಳಿಸ್ಕೊಳ್ಳುವಂಥ ವಸ್ತುಗಳು, ವಿಷಯಗಳು ಚೇಂಜ್ ಆಗ್ತಾನೆ ಇದಾವೆ. ಸೊ ಈಗ ಎಲ್ಲವನ್ನು ನೋಡುವಂಥ, ಎಲ್ಲವನ್ನು ಅರಿಯುವಂಥ, ಎಲ್ಲವನ್ನು ತಿಳಿಯುವಂಥ ನಾನು ಯಾರು ಅನ್ನುವಂಥ ಗಟ್ಟಿಯಾದ ಜ್ಞಾನ ನಮಗಾದ್ರೆ, ಈ ಉಪಾಧಿ ಭೇದದಿಂದ ಆಗ್ತಕ್ಕಂಥ ಜೀವಭಾವ ಬಾಧೆಗಳು ಮತ್ತು ಅದರದ್ದು ವಿಕಾರಗಳು, ಅದರದ್ದು ತಾಪತ್ರಯಗಳು ಬಿಟ್ಟು ಹೋಗ್ತಾವೆ. ನಮಗೆ ಸಮಸ್ಯೆ ಏನಾಗ್ಯದ ಅಂದ್ರೆ, ಈ ಉಪಾಧಿಗಳನ್ನು ಸರಿಸಿ ನೋಡ್ತಕ್ಕಂಥದ್ದು ಮತ್ತು ಆ ತಪ್ಪು ತಿಳುವಳಿಕೆ, ಮೂಲ ಆಗಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನು ತೆಗಿತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಆಗ್ತಾ ಇಲ್ಲ. ಅದು ಬುದ್ಧಿಗತ ದೋಷ. ಇದು ಆ ಬುದ್ಧಿಯಲ್ಲಿರ್ತಕ್ಕಂಥ ಒಂದು ದೋಷವನ್ನು ತೆಗೆದು ಹಾಕ್ಬೇಕಂತಂದ್ರೆ ಏನಾಗ್ತದೆ ಅಂದ್ರೆ, ನಮ್ಮ ಮನಸ್ಸು ಮತ್ತು ಬುದ್ಧಿಗಳು ದುರ್ಬಲ ಅದ, ಶಕ್ತಿ ಜಾಸ್ತಿ ಇಲ್ಲ. ಜ್ಞಾನ ತಿಳಿದಿರ್ತದ, ಆದ್ರೆ ಮತ್ತೆ ಬುದ್ಧಿ ಆ ಜ್ಞಾನ ಜೊತೆ ಇರಲ್ಲ. ಅದು ದೋಷ ಅದ್ರ ಇರೋದಿಲ್ಲ. ಅದು ಏನ್ ಮಾಡ್ತದ ಅಂದ್ರೆ, ನಾನು ತಿಳಿದಂಥ ಜ್ಞಾನವನ್ನ ಕೈ ಚೆಲ್ಲಿ ಅದೇ ಸತ್ಯ ಅಂತ ಹೇಳಿ ದೃಢವಾಗಿ ನಿಂದಿರ್ಲಾರ್ದೆ ಅದನ್ನ ಬಿಟ್ಟು ಮತ್ತೆ ಇದ್ರ ಜೋಡಿನ ಹೋಗ್ಬಿಡ್ತೈತೆ. ಹಿಂದೆ ಏನು ತಪ್ಪು ತಿಳುವಳಿಕೆ ಇರ್ತದಲ್ಲ, ಅದ್ರ ಜೋಡಿ ಹೋಗ್ಬಿಡ್ತೈತಿ. ನಾನು ದೇಹ, ನಾನು ಜೀವ ಅಂತೇಳಿ ಏನೋ ಒಂದು ತಪ್ಪು ತಿಳುವಳಿಕೆ ಅದ, ಅದ್ರ ಜೋಡಿನೇ ಹೋಗಿ ಮತ್ತೆ ಅದ್ರ ಜೋಡಿನೇ ಎಲ್ಲ ವ್ಯವಹಾರ ಮಾಡಿ ಅದು ಸುಖ ದುಃಖ ಬಾಧೆಗಳಿಗೆ ಒಳಪಡ್ತದೆ. ಇದು ನಮ್ಮ ಸಮಸ್ಯೆ, ಮೂಲ ಸಮಸ್ಯೆ. ಅದಕ್ಕೆ ಜ್ಞಾನದ ಜೋಡಿ ನಿಲ್ತಕ್ಕಂಥ ಗಟ್ಟಿತನ ನಾವು ಹೊಂದ್ಬೇಕಂತಂದ್ರ ಈ ಅಧ್ಯಾತ್ಮದ ಸಾಧನೆಗಳು ಮಾಡ್ತಾ ಇದ್ದೀವಿ. ಶ್ರವಣ ನಿಧ್ಯಾಸನ ಮಾಡ್ತಾ ಇದ್ದೀವಿ. ಶ್ರವಣ ಮಾಡ್ತಿದ್ದೀವಿ, ನಿಧಿಧ್ಯಾಸನ ಮತ್ತು ಮನನ ಸರಿಯಾಗಿ ಆಗ್ತಿಲ್ಲ. ಅದಕ್ಕಾಗಿ ಈ ಜ್ಞಾನ ಜೊತೆಗೆ ನಿಂದಿರುವಂತದ್ದು ತಾಕತ್ತು ನಮ್ಗೆ ಜಲ್ದಿ ಬರವಲ್ದು. ಮನಸ್ಸು ಬುದ್ಧಿ ಚಂಚಲ ಆಗ್ತವೆ. ಅದಕ್ಕೆ ಏನ್ ಚಂಚಲ? ಅದು ಒಂದು ತಪ್ಪು ತಿಳುವಳಿಕೆ ಪರವಾಗಿ ಅಂದ್ರೆ ಭ್ರಮೆ ಜೊತೆಗೆ ಹೋಗ್ತವೆ ಮನಸ್ಸು ಮತ್ತು ಬುದ್ಧಿ ಚಂಚಲಾಗಿ. ತಿಳಿದ ಜ್ಞಾನ ತಿಳಿದಿಲ್ಲ ಎಲ್ಲರಿಗೂ ಗೊತ್ತು, ತಿಳಿದದ. ಆದ್ರೆ ಆ ತಿಳಿದ ಜ್ಞಾನ ಜೊತೆಗೆ, ಸರಿಯಾದ ಜ್ಞಾನ ಜೊತೆಗೆ ನಿಂದ್ರವಲ್ದು ಅದು, ಮತ್ತ ತಪ್ಪು ತಿಳುವಳಿಕೆ ಜ್ಞಾನ ಜೊತೆಗೇನೆ ಹೋಗ್ತದೆ. ಸೊ ಬಹಳಷ್ಟು ವೇದಾಂತಿಗಳು, ಶಾಸ್ತ್ರಿಗಳು, ಎಲ್ಲರಿಗೂ ಗೊತ್ತು ವಿಚಾರಗಳು. ಸೊ ಆ ವಿಚಾರದಂತೆ ಏನಪ್ಪಾ ಅಂದ್ರೆ ಮನೋಬುದ್ಧಿ ನಿಲ್ಲದು. ಅದಕ್ಕೆ ಅಲ್ಲಿ ಬುದ್ಧಿಗತ ದೋಷ, ಅದು ತಪ್ಪು ತಿಳುವಳಿಕೆ ಬಹಳ ಗಾಢ ಆಗಿ ಐತಿ ಅಲ್ಲಿ ಒಳಗಡೆ. ಅದು ಆ ತಪ್ಪು ತಿಳುವಳಿಕೆ ನಷ್ಟ ಆಗ್ಬೇಕಂತಂದ್ರೆ ಮತ್ತೆ ಅವನಿಗೆ ಸ್ವದರ್ಶನ ಆಗ್ಬೇಕಾಗ್ತದೆ. ತನ್ನ ದರ್ಶನ ತನಗ ಆಗ್ತದೆ. ಆ ವಿಚಾರಗಳನ್ನ ಕೇಳಿ ಎಷ್ಟೋ ಜನ ಎಚ್ಚರ ಆಗ್ತಾರೆ ಅವಾಗ ಕೇಳದಾಗನೆ. ಅದು ಇದು ಆಗಿದ್ದು ಬಹಳ ವಿರಳ, ಎಲ್ಲೋ ಒಬ್ರು ಆಗ್ಯಾರ. ಅದನ್ನ ಮನನ ಮಾಡಿ, ನಿಧಿಧ್ಯಾಸನ ಮಾಡಿ ತಮ್ಮ ಸ್ವರೂಪ ಅಂದ್ರೆ ಬುದ್ಧಿಯ ಅದನ್ನ ನಿಶ್ಚಯಗೊಳಿಸಿ ತನ್ನ ಸ್ವರೂಪದಾಗ, ಅಥವಾ ಸ್ವರೂಪ ಅಂದ್ರೆ ಏನೋ ಒಂದು ಎಲ್ಲೋ ನಿಂದುದಂತಲ್ಲ, ಈ ತಿಳುವಳಿಕೆನೇ ಗಟ್ಟಿ ಆಗೋದು. ಜ್ಞಾನ
ನಾನು ಜ್ಞಾನ ಸ್ವರೂಪ ಅದೀನಿ, ಅರಿವಿನ ಸ್ವರೂಪ ಅದೀನಿ ಅನ್ನುವಂಥದ್ದೇ ನಿಶ್ಚಯ ಬುದ್ಧಿ, ಬೇರೆ ಏನೂ ಅಲ್ಲ. ಆದ್ರೆ ಅರಿವಿನ ಸ್ವರೂಪ ಅದೀನಿ ಅಂತ ಹೇಳಿ ಆ ಬುದ್ಧಿ ಒಳಗೆ ನಿಶ್ಚಯ ಆಗ್ಬಿಡುದಿಲ್ಲ. ಅದು ಯಾಕೆ ನಿಶ್ಚಯ ಆಗ್ಬಿಡುದಿಲ್ಲ ಅಂತಂದ್ರೆ ಅದ ಆ ತಪ್ಪು ತಿಳುವಳಿಕೆ ಏನದು ಎದ್ರ ಆಶ್ರಯಿಸ್ಕೊಂಡದು? ದೇಹವನ್ನ ಆಶ್ರಯಿಸ್ಕೊಂಡದು. ದೇಹ ಜೀವಭಾವನ ಆಶ್ರಯಿಸ್ಕೊಂಡು ಆ ಬುದ್ಧಿದೊಳಗೆ ತಪ್ಪು ತಿಳುವಳಿಕೆ ಕೂತ್ಬಿಟ್ಟದ. ನೀ ಎಷ್ಟೇ ಅರಿವಿನ ಸ್ವರೂಪದಿ ಅಂತ ಹೇಳಿದ್ರು ಅದನ್ನ ಕೈ ಬಿಡ್ತದ, ಮತ್ತೆ ಇದಕ್ಕೆ ಹೋಗ್ತದ. ಅದಕ್ಕೆ ಬಹಳ ಕಠಿಣವಾದಂತೂ ಗುರುನಾಥ ಅದನ್ನು ಸುಲಭವಾಗಿ ಮಾಡಿಕೊಡ್ತಾನೆ. ಗುರು ಕಡೆಯಿಂದ ಸಾಧ್ಯತೆ ಇದೆ. ಮೋಕ್ಷನೇ ಬೇಕು, ನಮಗೆ ಸ್ವರೂಪ ಜ್ಞಾನನೇ ಬೇಕು ಅಂತೇಳಿ ಕಟಿಬದ್ಧರಾಗಿರ್ತಕ್ಕಂಥ ಮುಮುಕ್ಷಿಗಳು ಆ ಮುಮುಕ್ಷತ್ವನೂ ಕೂಡ ನಮ್ದು ಸಾಧಾರಣ ಮಟ್ಟದಲ್ಲಿ ಇರ್ತದೆ. ಹಾಗಾಗಿ ನಮಗೆ ಆ ಸ್ವರೂಪ ಜ್ಞಾನ ಅನ್ನುವಂಥದ್ದು ಒಂದು ಕಲ್ಪನಾ ಆಗ್ಬಿಡ್ತದೆ. ಒಂದು ಕಲ್ಪನಾ, ಅಥವಾ ಎಲ್ಲೇ ಹೋಗಿ ಮುಟ್ಟಬೇಕು ಅನ್ನುವಂಥದ್ದು, ಅಥವಾ ಅದು ಏನೋ ಒಂದು ಅದ ಅನ್ನುವಂಥದ್ದು ಅನ್ಸ್ಕೋತ ಹಂಗೆ ನಾವು ಅದ್ರ ಮುಂದೆ ಹಾಕೋತ ಹಂಗೆ ಹೋಗ್ತಾ ಇರ್ತೀವಿ. ಹೊರಗೆಲ್ಲ ಏನ್ ತೊಂದ್ರೆ ಇಲ್ಲ. ನಾವು ಎಷ್ಟೆಷ್ಟು ಹೆಜ್ಜೆ ನಡ್ತೀವಿ ಅಷ್ಟಷ್ಟು ಪರಮಾತ್ಮ ನಮಗೆ ಆ ಜ್ಞಾನದ ಬೆಳಕನ್ನ ದಯಪಾಲಿಸ್ತಾನ.